ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಗೆಳೆಯರೆ, ನಾವು ನಮ್ಮ ಲೈಫಲ್ಲಿ ಈ ಪ್ರಾಬ್ಲಮ್ಸ್ಗಳಿಂದ ಎಷ್ಟು ದೂರ ಓಡೋಗೋಕ್ಕೆ ಟ್ರೈ ಮಾಡ್ತೀವೋ ಅಷ್ಟೇ ಸ್ಪೀಡಲ್ಲಿ ಈ ಪ್ರಾಬ್ಲಮ್ಸ್ಗಳು ನಮಗೆ ಬಂದು ಪಪ್ಪಿ ಕೊಟ್ಬಿಡ್ತವೆ. ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅದೆಲ್ಲವೂ ಕೂಡ ಹಳ ಹಿಡಿದ್ಬಿಡುತ್ತೆ. ನನ್ನೊಂದಿಗೂ ಕೂಡ ಅದೇ ರೀತಿ ಆಗಿದೆ. ಬಹಳ ದಿನಗಳ ನಂತರ ಮತ್ತೆ ನಾನು ಲಾಗಿಂಗನ್ನು ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಗೋಪ್ರೋವನ್ನು ರೆಡಿ ಮಾಡ್ಕೊಂಡ್ಬಿಟ್ಟು 1-2 ಗಂಟೆ ಶೂಟ್ ಕೂಡ ಮಾಡಿದೆ. ಆದರೆ ಓವರ್ ಹೀಟಿಂಗ್ನಿಂದಾಗಿ ಬ್ಯಾಟ್ರಿ ಅಟ್ಕಾಯಿಸ್ಕೊಂಡ್ಬಿಟ್ಟಿದೆ. ಗೋಪ್ರೋನ ಪರಿಸ್ಥಿತಿ ಏನಾಗಿದೆ ಅಂಥೇಳಿ ಈಗ ನಿಮಗೆ ತೋರಿಸ್ತೀನಿ ನೋಡಿ. ಇದು ನನ್ನ ಗೋಪ್ರೋ ಆ್ಯಕ್ಷನ್ ಕ್ಯಾಮ್ರಾ. ಇದರಲ್ಲಿ ಓವರ್ ಹೀಟಿಂಗ್ನಿಂದಾಗಿ ಬ್ಯಾಟ್ರಿ ಒಳಗಡೆ ಅಟ್ಕಾಯಿಸ್ಕೊಂಡ್ಬಿಟ್ಟಿದೆ. ಸೊ ಈ ಬ್ಯಾಟ್ರಿಯನ್ನು ಹೊರತೆಗೆಯೋಕ್ಕೆ ಈ ಬ್ಯಾಟ್ರಿಯ ಮೇಲೆ ಒಂದು ಈ ರೀತಿಯಾದ ಕ್ಲಿಪ್ ಇರುತ್ತೆ, ಬ್ಲೂ ಕಲರ್ದು. ಸೊ ಇದನ್ನು ನಾವು ಹಿಂಗೆ ಎತ್ತಿಟ್ಬಿಟ್ರೆ ಬ್ಯಾಟ್ರಿ ಹೊರಗಡೆ ಬರ್ತಾ ಇರುತ್ತೆ. ಆದರೆ ಓವರ್ ಹೀಟಿಂಗ್ನಿಂದಾಗಿ ಇದು ಪ್ಲಾಸ್ಟಿಕ್ ಕರಗೋಗಿಬಿಟ್ಟಿದೆ. ಸೊ ಇದು ಲೂಸ್ ಆಗಿತ್ತು. ಸೊ ನಾನೀಗ ಬ್ಯಾಟ್ರಿ ಕಂಪ್ಲೀಟ್ ಆಗಿದೆ ಅಂತೇಳಿ ಹೊರ ತೆಗೆಯೋಕ್ಕೆ ಟ್ರೈ ಮಾಡಿದೆ, ಆದರೆ ಈ ಬ್ಯಾಟ್ರಿ ಹೊರಗಡೆ ಬರ್ತಾ ಇಲ್ಲ. ಸೊ ಈಗ ನಾವು ಆಪ್ರೇಷನ್ ಗೋಪ್ರೋವನ್ನು ಮಾಡಿಬಿಟ್ಟು ಈ ಬ್ಯಾಟ್ರಿಯನ್ನು ಹೊರಗಡೆ ತೆಗೆಯೋದಿದೆ. ಲೆಟ್ಸ್ ಸ್ಟಾರ್ಟ್ ದ ಸರ್ಕಸ್. ಈ ಗೋಪ್ರೋದಲ್ಲಿ ತಗಲಾಕೊಂಡಿರುವ ಬ್ಯಾಟ್ರಿಯನ್ನು ಹೊರಗಡೆ ತೆಗೆಯೋದು ಹೆಂಗೆ ಅಂತೇಳಿ ಯೂಟ್ಯೂಬಲ್ಲಿ ಸ್ವಲ್ಪ ನೋಡಿದೆ, ಆದರೆ ಸೊಲ್ಯೂಷನ್ ಏನು ಸಿಗಲಿಲ್ಲ. ಮೋಸ್ಟ್ಲಿ ಇದು ನನಗಷ್ಟೇ ಪ್ರಾಬ್ಲಮ್ ಬಂದಿದೆ ಅಂತ ಅನಿಸುತ್ತೆ. ಇದರಲ್ಲಿರುವ ತಗಲಾಕೊಂಡಿರುವ ಬ್ಯಾಟ್ರಿಯನ್ನು ಹೊರಗಡೆ ತೆಗೆಯೋದಕ್ಕೆ ನಾನು ನನ್ನದೇ ಆದ ಒಂದು ಐಡಿಯಾವನ್ನು ಮಾಡಿರುವೆ. ಇದಕ್ಕೆ ನನ್ನ ಫ್ರೆಂಡ್ನ ಹೆಲ್ಪನ್ನು ಕೂಡ ತೆಗೆದುಕೊಳ್ತಾ ಇರುವೆ. ಫೆವಿಕ್ವಿಕ್ನಿಂದ ಇದಕ್ಕೆ ಅಂಟಿಸ್ಬಿಟ್ಟು ಇದು ಕನೆಕ್ಟ್ ಆದರೆ ಹೊರಗಡೆ ಜಗ್ಗೋಣ ಅನ್ನೋದು ನನ್ನ ಪ್ಲ್ಯಾನು. ಸೊ ಇದಕ್ಕಂತ ಹೇಳಿನೇ ನನ್ನ ಮನೆಯಲ್ಲಿರುವ ಫೆವಿಕ್ವಿಕ್ಗಳನ್ನು ಕೂಡ ಹುಡುಕಾಡಿ ತೆಗೆದೆ, ಆದರೆ ಇವು ಕೂಡ ಟೆಂಪ್ರೇಚರ್ಗೆ ಫೆವಿಕ್ವಿಕ್ ಕೂಡ ಬಾದಾಗಿವೆ. ಹೊಸದಾಗಿ ಮತ್ತೊಂದು ತರಲೇಬೇಕಾಯಿತು. ಹೊಸದಾಗಿ ತಂದಿರೋದಿಲ್ಲಿದೆ ನೋಡಿ. ಹಳೇದೆಲ್ಲವೂ ಕೂಡ ಹೀಗೆ ಹಾಳಾಗೋಗಿವೆ. ಯಾವುದನ್ನು ಬೇಗನೆ ಬಳಸಬೇಕು ಅದನ್ನ ಬೇಗನೆ ಬಳಸ್ಬಿಡ್ಬೇಕು ಅನಿಸುತ್ತೆ, ಇಲ್ಲಾಂದರೆ ಎಲ್ಲವೂ ಕೂಡ ಹಾಳಾಗೋಗ್ಬಿಡತ್ತೆ. ಹುಡುಗರ ಯೌವನ ಕೂಡ ಇದೇ ರೀತಿಯಾಗಿದೆ. ಓಕೆ, ಇದನ್ನು ನಾವು ಮುಂಚೆ ಇರೋ ಥರನೇ ಈಗ ಫೆವಿಕ್ವಿಕ್ನಿಂದ ಅಂಟಿಸಿದ್ದೀವಿ. ಇದನ್ನು 1-2 ನಿಮಿಷ ಹಾಗೆ ಬಿಡ್ತೀನಿ ಸ್ಟ್ರಾಂಗ್ ಆಗೋಕ್ಕೆ. ಸೊ ಅದಾದ ನಂತರ ನೋಡೋಣ ಹೊರಗಡೆ ಬರುತ್ತಾ ಅಂತೇಳಿ. ಟೂ ಮಿನಿಟ್ಸ್ ಕಂಪ್ಲೀಟೆಡ್. Yes, mission failed. Operation success, but patient died. ನಾವೇನು ಮಾಡೋಕ್ಕೆ ಹೊರಟಿದ್ವೋ ಅದಾಗಲಿಲ್ಲ, ಅದಷ್ಟಕ್ಕೇ ಸಿಕ್ಕಾಕೊಂಡ್ಬಿಟ್ಟಿದೆ, ಫೇಲ್ ಆಯಿತು. ಗೆಳೆಯರೆ, ನನ್ನ ಐಡಿಯಾ ಅಂತೂ ಫ್ಲಾಪ್ ಆಯಿತು. ಸೊ ಇದನ್ನು ಇಲ್ಲಿ ಅಂಟಿಸ್ಬಿಟ್ಟು ನಾನೀಗ ಎಳೆದ್ರೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇದು ಅಂಟಿದ್ರೂ ಕೂಡ ಸರಿಯಾಗಿ ಬ್ಯಾಟ್ರಿ ಹೊರಗಡೆ ಬರ್ತಾ ಇಲ್ಲ. ಸೊ ಈಗ ನಮ್ಮ ಹತ್ರ ಇರೋ ಆಪ್ಷನ್ ಏನಾದರೆ, ನಮಗೇನಾದರೂ ಒಂದು ಟೂಲ್ ಬೇಕು, ಈ ರೀತಿ ಹಿಡಿದು ಇದನ್ನು ಎಳ್ಕೊಂಬಿಟ್ರೆ ವರ್ಕ್ ಆಗುತ್ತೆ ಅನ್ನೋ ಥರ. ಸೊ ಮನೆಯಲ್ಲಂತೂ ಈ ಕೆಲಸ ಆಗಲ್ಲ. ಸೊ ನಾನು ಇದನ್ನು ನನ್ನ ಪ್ರೈವೇಟ್ ಲ್ಯಾಬಿಗೆ ತೊಗೊಂಡು ಹೋಗ್ತೀನಿ, ಅಲ್ಲೇನಾದರೂ ಇದಕ್ಕೆ ಸೊಲ್ಯೂಷನ್ ಇದೆನಾ ಅಂಥೇಳಿ ಐಡಿಯಾ ಬರ್ಬೋದು. ಗೈಸ್, ವೆಲ್ಕಮ್ ಟು ಮೈ ಪ್ರೈವೇಟ್ ಲ್ಯಾಬ್. ಗೆಳೆಯರೆ, ಇದು ನನ್ನ ಪ್ರೈವೇಟ್ ಲ್ಯಾಬ್ ಆಗಿದೆ. ಮೀನ್ಸ್ ಇದು ನನ್ನ ರೂಮ್ ಆಗಿದೆ. ಸೊ ಈ ಗೋಪ್ರೋವನ್ನು ಆಪ್ರೇಷನನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನನ್ನ ರೂಮನ್ನು ಸ್ವಲ್ಪ ಶಾರ್ಟಾಗಿ ತೋರಿಸುವೆ, ನೋಡ್ಕೊಂಬಿಡಿ. ಕೆಲವೊಂದಿಷ್ಟು ಡಾಲ್ಗಳನ್ನು ನಾನು ಇಟ್ಟಿರುವೆ. ಸೊ ಇದು ನನ್ನ ಕಂಪ್ಯೂಟರ್ನ ಟೇಬಲ್ ಆಯಿತು, ಸ್ವಲ್ಪ ಗಲೀಜಾಗಿದೆ. ಸೊ ಹಾಗೆ ಬ್ಯಾಚುಲರ್ಸ್ಗಳ ರೂಮ್ ಅಂತಂದರೆ ಹಾಗೆ ಇರುತ್ತೆ, ಗಲೀಜು ಇಡೋದು ನಮ್ಮ ಟ್ರೇಡ್ ಮಾರ್ಕ್ ಆಗಿದೆ. ಸೊ ಇದು ನನ್ನ ಸ್ಟಡಿ ಟೇಬಲ್ ಕೂಡ ಆಗಿದೆ, ಜೊತೆಗೆ ನನ್ನ ಲ್ಯಾಬ್ ಕೂಡ ಆಗಿದೆ. ಏನಾದರೂ ರಿಪೇರಿಗಳನ್ನು ಮಾಡೋದಿದ್ದರೆ ಸೊ ನಾನು ಇಲ್ಲೇ ಟ್ರೈ ಮಾಡುವೆ. ಸೊ ಈ ಟ್ರಿಮ್ಮರ್ ರಿಪೇರಿ ಆಗಿರಬಹುದು, ಹೆಡ್ಫೋನ್ ರಿಪೇರಿ ಆಗಿರಬಹುದು. ಸೊ ಈ ರೀತಿ ಸಣ್ಣ ಪುಟ್ಟ ರಿಪೇರಿಗಳನ್ನು ನಾನು ಇದೇ ರೀತಿ ಮಾಡುವೆ. ಸೊ ಈಗ ನನ್ನ ಗೋಪ್ರೋ ಅಟ್ಕಾಯಿಸಿದೆ ಅಲ್ಲ, ಅದರ ಬ್ಯಾಟ್ರಿ ಈ ಥರ ಇರುತ್ತೆ. ಸೊ ಈ ರೀತಿ ಬ್ಯಾಟ್ರಿ ಇರುತ್ತೆ, ಅದನ್ನ ಗೋಪ್ರೋದಲ್ಲಿ ಹಾಕಿರ್ತೀವಿ. ಸೊ ಇದೇ ಕಿತ್ತೋಗಿದೆ ಅದಕ್ಕೆ. ಸೊ ಇದು ನನ್ನ ಸಣ್ಣ ಲೈಬ್ರರಿ ಆಯಿತು. ಸೊ ಇಲ್ಲಿ ಕೂಡ ಸಿಕ್ಕಾಪಟ್ಟೆ ಡಸ್ಟ್ ಇದೆ. ಸೊ ನನ್ನ ಬುಕ್ಸ್ಗಳು ಇಲ್ಲಿರ್ತವೆ ಈ ರೀತಿ. ಇದು ಬೆಡ್ಡು. ಇದು ನನ್ನ ಪ್ರೈವೇಟ್ ಲ್ಯಾಬ್ನ ಒಂದು ಸಣ್ಣ ಡೆಮೋ ರೀಲ್ ಆಯಿತು. ಈಗ ಈ ಆಪ್ರೇಷನ್ ಗೋಪ್ರೋವನ್ನು ಸ್ಟಾರ್ಟ್ ಮಾಡೋಣ.
ಈ ಗೋಪ್ರೋ ಕ್ಯಾಮ್ರಾದಲ್ಲಿ ತಗಲಾಕೊಂಡಿರುವ ಬ್ಯಾಟ್ರಿಯನ್ನು ಹೊರಗೆತ್ತೋದಕ್ಕಾಗಿ ನಾನು ಈ ಥರದ ಸ್ಟ್ರಿಪ್ಸ್ಗಳನ್ನು ಹಾಕಿ ಸೈಡ್ ಬೇ ಅದನ್ನು ಸ್ವಲ್ಪ ಸ್ಪೇಸ್ ಮಾಡ್ತಾಯಿರುವೆ, ಲೂಸ್ ಮಾಡ್ತಾಯಿರುವೆ. ಸೊ ಅದಾದ ನಂತರ ಸ್ವಲ್ಪ ಲೂಸ್ ಆದ ನಂತರ ಈ ಒಂದು ಇಕ್ಕಳದಿಂದ ಹಿಡಿದು ಜಗ್ಗಿ ಹೊರ ತೆಗೆಯೋಕ್ಕೆ ಡಿಸೈಡ್ ಮಾಡಿರುವೆ. ಸೊ ನೋಡೋಣ ಈ ಪ್ಲ್ಯಾನ್ ವರ್ಕ್ ಆಗುತ್ತೆ ಅಂತ. ಎಸ್, ಸಕ್ಸಸ್, ಪ್ಲ್ಯಾನ್ ವರ್ಕ್ ಆಗಿದೆ. ಈ ಸಲ ಆಪ್ರೇಷನ್ ಗೋಪ್ರೋ ಸಕ್ಸಸ್ಫುಲ್ ಆಗಿದೆ. ಗೆಳೆಯರೇ, ಆಪ್ರೇಷನ್ ಗೋಪ್ರೋ ಸಕ್ಸಸ್ಫುಲ್ ಆಗಿದೆ. ನೀವಿಲ್ಲಿ ನೋಡ್ಬೋದು, ಈ ಗೋಪ್ರೋದ ಮಧ್ಯದಲ್ಲಿ ಬ್ಯಾಟ್ರಿ ಹಾಕೋಕ್ಕೆ ಜಾಗ ಇರುತ್ತೆ, ಅಂದರೆ ಈ ಥರನಾದ ಬ್ಯಾಟ್ರಿ ಇರುತ್ತೆ. ಸೊ ಈ ಬ್ಯಾಟ್ರಿಯ ಮೇಲೆ ಒಂದೇನು ಬ್ಲೂ ಸ್ಟ್ರಿಪ್ ಇರುತ್ತಲ್ಲ, ಇದನ್ನ ಹೊರಗಡೆ ತೆಗೆಯೋಕ್ಕೆ, ಅದೇ ಓವರ್ ಹೀಟ್ನಿಂದಾಗಿ ಕರಗೋಗಿ ಬ್ಯಾಟ್ರಿ ಇದ್ರ ಒಳಗಡೆ ತಗಲಾಕೊಂಡಿತ್ತು. ಈಗ ಸಕ್ಸಸ್ಫುಲ್ಲಾಗಿ ಇದರ ಒಳಗಡೆಯಿಂದ ಬ್ಯಾಟ್ರಿ ರಿಮೂವ್ ಆಗಿದೆ. ಈಗಂತೂ ಗೋಪ್ರೋನ ಸಮಸ್ಯೆ ಬಗೆಹರಿದಿದೆ. ಜೊತೆಗೆ ನನ್ನ ಹತ್ರ ಎಕ್ಸ್ಟ್ರಾ ಬ್ಯಾಟ್ರಿಗಳು ಕೂಡ ಇವೆ. ಸೊ ನಾನು ನೆಕ್ಸ್ಟ್ ವೀಕ್ದಿಂದ ನನ್ನ ಲಾಗಿಂಗ್ ಜರ್ನಿಯನ್ನು ರೀಸ್ಟಾರ್ಟ್ ಮಾಡ್ತಾಯಿರುವೆ. ಸೊ ನೀವೆಲ್ಲರೂ ಕೂಡ ನನ್ನ ವಿಡಿಯೋಗಳನ್ನು ನೋಡ್ತೀರಾ ಮತ್ತು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬೇಗನೆ ಲೋಗ್ ಸ್ಟುಡಿಯೋಗಳೊಂದಿಗೆ ಮತ್ತೆ ಸಿಗುವೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.